ಈಗ ಬಂದಿರುವಂತ ಅಪರಾಧಗಳಿದಾವಲ್ಲ ಈ ಪ್ರಕರಣಗಳು ತೀರಾ ಗಂಭೀರ. ಒಬ್ರು ಜಿಲ್ಲಾ ಪಂಚಾಯತಿ ಸದಸ್ಯರು ಇವತ್ತು ದೂರು ಕೊಟ್ಟಿದ್ದಾರೆ, ನನ್ನ ಗನ್ ಇದೆ ಅಂತ ಎದುರಿಸ್ಬಿಟ್ಟು ಅತ್ಯಾಚಾರ ಮಾಡಿದ್ರು ಅಂತ. ಗಂಭೀರವಾದ್ದು. ಅದಾದ್ಮೇಲೆ ಒಬ್ರು ಮನೆ ಕೆಲಸದವ್ರು ಇದ್ದಾರೆ, ಮೊದಲನೇ ಕಂಪ್ಲೇಂಟ್ ಅಲ್ಲಿ ಇವ್ರೇನು ಕಂಪ್ಲೇಂಟ್ ಹೇಳಿದ್ದಾರೆ, ಗನ್ನಿಕಡ ಅನ್ನೋ ತೋಟದಲ್ಲಿ ಆ ಇವರು ದೂರದ ಯಾವ ವಿಡಿಯೋ ಬಂದಿದೆಯಲ್ಲ ಆ ಸಂತ್ರಸ್ತೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ನಾನು ನೋಡಿದೀನಿ ಅಂತ ಅವ್ರ ಕಂಪ್ಲೇಂಟ್ ಅಲ್ಲಿ ಉಲ್ಲೇಖ ಮಾಡ್ತಾರೆ. ಅವ್ರ ಉಲ್ಲೇಖ ಆದ ನಂತರ ಅವ್ರು ಕಿಡ್ನಾಪ್ ಆಗಿದೆ. ಕಿಡ್ನಾಪ್ ಆಗಿರೋದಿದೆಯಲ್ಲ ತೀರಾ ಗಂಭೀರ. ರೇವಣ್ಣ ಅವ್ರ ಹೆಸರಿದೆ, ಅರೆಸ್ಟ್ ಆಗ್ಬೇಕಾದ್ರು. ಈ ಪ್ರಕರಣ ಬಸವರಾಜ್ ಮಾಲ್ಗತ್ತಿ ಸರ್, ಈ ಪ್ರಕರಣ ಅಂತಂದ್ರೆ ಗನ್ ಪಾಯಿಂಟ್ ಅಲ್ಲಿ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ರು, ಗಂಡನನ್ನ ಕೊಲೆ ಮಾಡ್ತೀನಿ ಅಂತ ಹೇಳಿ ಧಮಕಿ ಹಾಕಿದ್ರು, ಪದೇ ಪದೇ ವಿಡಿಯೋ ಕಾಲ್ ನಲ್ಲಿ ಅಸಭ್ಯವಾಗಿ ವರ್ತನೆ ಮಾಡ್ಲಿಕ್ಕೆ ಫೋರ್ಸ್ ಮಾಡ್ತಿದ್ರು, ಇಂಥದ್ದೆಲ್ಲ ಗಂಭೀರ ಆರೋಪ ಬಂದ್ರೂ ಕೂಡ ಇದನ್ನ ಪೊಲೀಸ್ ಇಲಾಖೆ ಅಥವಾ ತನಿಖೆ ನಡೆಸ್ತಾ ಇರುವ SIT ಅಧಿಕಾರಿಗಳು ಹೇಗೆ ಪರಿಗಣಿಸ್ತಾರೆ? ಈಗ ಕೇವಲ ಲುಕ್ಔಟ್ ನೋಟಿಸ್ ಕೊಟ್ಟಿದ್ದಾರೆ, ಅವ್ರು ಬರೋವರೆಗೂ ಕಾಯ್ಬೇಕು ಅಥವಾ ಅಲ್ಲಿ ಹೋಗಿ ಅರೆಸ್ಟ್ ಮಾಡ್ಲಿಕ್ಕೆ ಪಾಸಿಬಿಲಿಟೀಸ್ ಇಲ್ವಾ? ಇಂಥ ಪ್ರಶ್ನೆಗಳು ಹಾಸನದಲ್ಲೂ ಚರ್ಚೆ ಆಗ್ತಾ ಇದೆ, ಚುನಾವಣೆ ಇರತಕ್ಕಂಥ ಕ್ಷೇತ್ರಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಚುನಾವಣಾ ವರ್ಷ, ಪ್ರತಿಯೊಂದು ನಡಿಯನ್ನ ಕೂಡ ರಾಜಕಾರಣಿ ಅವರಾಗಿರೋದ್ರಿಂದ ಗಮನಿಸ್ತಾರೆ ಮತದಾರರು. ಖಂಡಿತ ಮೇಡಮ್, ಇದರಲ್ಲಿ ಏನಾಗಿದೆ, ಬರೀ ಸ್ಟೇಟ್ಮೆಂಟ್ ಅಷ್ಟೇ ಅಲ್ಲ, ಅವರು 164 ಮಾಡಿಸಿದ್ದಾರೆ ಮ್ಯಾಜಿಸ್ಟ್ರೇಟ್ ಮುಂದೆ, ಅವ್ರ ಹೇಳಿಕೆಯನ್ನು ಕನ್ಫೆಷನ್ ಮಾಡಿಸಿದ್ದಾರೆ. ಸೊ ಇದು ಅರೆಸ್ಟ್ ಮಾಡಲೇಬೇಕು ಅವ್ರಿಗೆ. ಸ್ವಲ್ಪ ಪ್ರೊಸೀಜರ್ ಡಿಲೇ ಆಗಿರ್ಬೋದು, ಬಟ್ ಇವತ್ತಿನ ನಾಳೆ ಅದು ದೇರ್ ಇಸ್ ನೋ ಇದು ಲ್ಯಾಪ್ಸ್ ಅನ್ನೋದು ಪ್ರಶ್ನೆನೇ ಇಲ್ಲ. ಖಂಡಿತವಾಗಿ ಅರೆಸ್ಟ್ ಮಾಡಬೇಕು, ಕೂಡಲೇ ಅರೆಸ್ಟ್ ಮಾಡಬೇಕು ನನ್ನ ಲೆಕ್ಕದಲ್ಲಿ. ಯಾಕಂದರೆ ಅದು ಈಗ ಅವಳೇ ಹೇಳ್ತಾರೆ ಗನ್ ಪಾಯಿಂಟು ಅದು ಇದು ಎಲ್ಲ ಹೇಳ್ತಾರೆ, ಅವನ್ನೆಲ್ಲ ಗಿನ್ನು ಎಲ್ಲ ಸೀಜ್ ಮಾಡಬೇಕು. ಎಲ್ಲಿ ಅವ್ರಿಗೆ ಪ್ರತಿಯೊಂದು ಪ್ರೊಸೀಜರನ್ನು ಫಾಲೋ ಮಾಡೋಣ ಅಂತ ಇವ್ರ ಯೋಚನೆಯಲ್ಲಿ ಇರ್ಬೋದು. ಬಟ್ ಕೆಲವೊಂದು ಸಾಕ್ಷ್ಯಾಧಾರಗಳು ಇದ್ದರೆ ಸಾಕು, ಎಲ್ಲನೂ 100% ಕಲೆಕ್ಟ್ ಮಾಡಿ ಅರೆಸ್ಟ್ ಮಾಡಬೇಕಂತ ಏನಿಲ್ಲ. ನಮಗೆ ಆರೋಪಿ ಸಾಬೀತಾಗಲಿಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟಿದ್ರೆ ಸಾಕು, ಅದ್ರ ಮೇಲೆ ಅರೆಸ್ಟ್ ಮಾಡಬಹುದು. ಇಂಥ ಪ್ರಕರಣಗಳಲ್ಲಿ ಆರೋಪಿಯ ವಿಚಾರಣೆ ವಿಳಂಬ ಆಗ್ತಾ ಹೋದ ಹಾಗೆ ತನಿಖೆ ಮೇಲೆ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಯಾವ ರೀತಿ ಪರಿಣಾಮ ಬೀರುತ್ತೆ ಸರ್? ಅದ್ರ ನೆಕ್ಸ್ಟ್ ಕ್ವಶನ್ ನಾನು ಅಶೋಕ್ ಅವ್ರಿಗೆ ಕೇಳೋಕೆ ಮುಂಚೆ ನನಗೆ ಇದಕ್ಕೆ ಉತ್ತರ ಬೇಕು. ಅಲ್ಲ, ಇದು ಆಲ್ರೆಡಿ ನಮ್ಮ ಸುನೀಲ್ ಅವ್ರು ಹೇಳಿದಾಗೆ ಇದು ಲುಕ್ಔಟ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಅದೇ ಅಬ್ರಾಡ್ ಎಸ್ಕೇಪ್ ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ಬಟ್ ಅದನ್ನ ಇವತ್ತು ನಾಳೆ ಅರೆಸ್ಟ್ ಮಾಡಬಹುದು ನನ್ನ ಲೆಕ್ಕದಲ್ಲಿ. ಆಸ್ ಎ ಪೊಲೀಸ್ ಆಫೀಸರ್ ನಾನು ವಿಚಾರ ಮಾಡಿದ್ರೆ ಹೆಚ್ಚಿಗೆ ಡಿಲೇ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾಕಂದ್ರೆ ಜನ ಸಂಶಯ ದೃಷ್ಟಿಯಿಂದ ನೋಡ್ತಾರೆ ಪೊಲೀಸನ್ನ. ಅಲ್ಲ, ತನಿಖೆ ಮೇಲೆ ಹೆಂಗ್ ಪರಿಣಾಮ ಬೀರುತ್ತೆ? ಆರೋಪಿಯನ್ನ ಕರೆಸಿ ವಿಚಾರಣೆ ಕೂರ್ಸೋ ಡಿಲೇ ಅಲ್ಲ, ಇದೇನಾಗಿದೆ ಹಿಂದೆ ನಮ್ಮ ಸೂರ್ಯ ಅವರು ಹೇಳಿದ ಹಾಗೆ ಅನೇಕ ಕೇಸುಗಳು ಏನೂ ಆಕ್ಷನ್ ಆಗಿಲ್ಲ. VIP ಮೇಲೆ, ರಾಜಕಾರಣಿಗಳ ಮೇಲೆ ಒಂದು 5-6 ಮಂದಿ ಹೆಸರು ಹೇಳಿದ್ರು, ಅವರೆಲ್ಲ ಯಾವ ಆಕ್ಷನ್ ಆಗಿಲ್ಲ, ಎಲ್ಲಾನು ಸೊನ್ನೆನೆ. ಇದು ನನ್ನ ಲೆಕ್ಕದಲ್ಲಿ ಈಗ ಟೆಂಪೋ ಸ್ವಲ್ಪ ಹಾಟ್ ಇದೆ. ಆ ಟೆಂಪೋ ಇಳಿದ ಮೇಲೆ ಇದು ಒಂದು ಕಾಲಕ್ಕೆ ಇದು ಸೊನ್ನೆನೆ, ಪ್ರಶ್ನೆನೇ ಇಲ್ಲ. ಮುಂದೆ ಒಂದು ಕಾಲಕ್ಕೆ ಮುಂದೆ ಹೇಳೋದು ನಾನು, ಈಗಲ್ಲ, ಒಂದು ಕಾಲಕ್ಕೆ ಅದು ಸೊನ್ನೆ. ಯಾಕಂದರೆ ಇದು ಏನಾಗ್ಬಿಡ್ತದೆ, ಎಲ್ಲ ರೇಪ್ ಕೇಸ್ಗಳಲ್ಲಿ ಇದು ಸುಮಾರು ಒಂದು 3-4 ವರ್ಷ ಟೈಮ್ ತಗೋತದೆ. 3-4 ವರ್ಷ ಟೈಮ್ನಲ್ಲಿ ಅವ್ರಿಗೆ ಸಾಕಷ್ಟು ಅವಕಾಶ ಸಿಗ್ತದೆ. ಚಾರ್ಜ್ ಶೀಟ್ ಆಗಿ ಎಲ್ಲ ಮಾಡಿದ್ಮೇಲೆ ಒಂದು 2-3 ವರ್ಷ ಅಂತೂ ಕಂಪಲ್ಸರಿ ಕೇಸ್ ನಡೀತದೆ. ಅವಾಗ ಅವರಿಗೆ ಎಲ್ಲ ರೀತಿಯಿಂದ ಪ್ರಭಾವಿಗಳಿಗೆ ಅನುಕೂಲ ಇರ್ತದೆ. ಅವ್ರಿಗೆ ಹೆದರಿಸ್ಬೋದು, ಆಮಿಷ ಒಡ್ಡಬಹುದು, ದುಡ್ಡು ಕೊಡಬಹುದು, ಏನಾದರೂ ಒತ್ತಡ ಹಾಕ್ಬೋದು. ಹೀಗಾಗಿ ಹೋಸ್ಟೈಲ್ ಮಾಡ್ಲಿಕ್ಕೆ ಸಾಕಷ್ಟು ಕಂಪ್ಲೇಂಟ್ ಕೊಟ್ಟವರೇ ಮಿಸ್ಸಿಂಗ್ ಇದ್ದಾರೆ ಅಂತ ಕೂಡ ಮತ್ತೊಂದು ಕಂಪ್ಲೇಂಟ್ ಆಗಿದೆ. ಮಾಡ್ತಾರೆ ಎಲ್ಲ ರೀತಿಯಿಂದ ಟ್ರೈ ಮಾಡ್ತಾರೆ. ಯಾಕಂದ್ರೆ ಇದರಲ್ಲಿ ಇರುವಂತಹ ಆರೋಪಿಗಳು ಬಹಳ ಪ್ರಭಾವಿ ಕುಟುಂಬದಿಂದ, ಪ್ರಭಾವಿ ವ್ಯಕ್ತಿ ಇರೋದ್ರಿಂದ ಎಲ್ಲ ರೀತಿಯಿಂದ ಎಲ್ಲ ಆಂಗಲ್ದಲ್ಲಿನೂ ಅವರು ಪ್ರೆಷರ್ ಹಾಕ್ತಾರೆ. ಅದು ಒಂದು ಕಾರಣನೇ ಇದೊಂದು ಡಿಲೇ ಆಗಿದೆ. ಪ್ರಕರಣದ ತನಿಖೆಗೆ ಆರೋಪಿಯನ್ನ ಒಳಪಡಿಸಲಿಕ್ಕೆ ವಿಳಂಬ ಆಗ್ತಿರೋದಕ್ಕೆ ಬಿಜೆಪಿ ಕೂಡ ಹೊಣೆ ಅಂತೆ. ಯಾಕೆ ಅಂತಂದ್ರೆ ಅವರಿಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕೊಟ್ಟಿದ್ದ ಕೇಂದ್ರ ಸರ್ಕಾರ ಅಂತ ಹೇಳಿ ಹೇಳಿದವ್ರು ಯಾರು? ಇಲ್ಲಿನ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಇವತ್ತಿನ ಹೇಳಿಕೆಯಲ್ಲೂ ಕೂಡ ಬಿಜೆಪಿ ಸರ್ಕಾರದಿಂದಲೇ, ಬಿಜೆಪಿ ಕೇಂದ್ರ ಸರ್ಕಾರದಿಂದಲೇ ಪ್ರಕರಣದ ತನಿಖೆ ವಿಳಂಬ ಆಗ್ತಾ ಇದೆ, ಅವ್ರನ್ನ ವಾಪಸ್ ಕಳಿಸ್ಲಿಕ್ಕೆ ಕಷ್ಟ ಆಗ್ತಿದೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ನೋಡಿ, ಮೋಸ್ಟ್ ಪ್ರಾಬಲಿ ಜಿ ಪರಮೇಶ್ವರ್ ಅವರು ಸ್ವಲ್ಪ ಸರಿಯಾಗಿ ಒಂಚೂರು ತಿಳ್ಕೊಬೇಕಾಗಿತ್ತು. ಯಾಕೆ ಅಂತಂದರೆ ಯಾವುದೇ MP ಆಗಲಿ 543 ಲೋಕಸಭಾ MPs ಮತ್ತು 250 ರಾಜ್ಯಸಭಾ MPsಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಸಿಗುತ್ತೆ. ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಸಿಕ್ಕಿದಾಗ ವೀಸಾ ಸಿಗ್ತಕ್ಕಂತಹದ್ದು ಸ್ವಲ್ಪ ಸುಲಭ. ಅದರಿಂದಾಗಿ ಅವ್ರಿಗೆ ವೀಸಾ ಸಿಕ್ಕಿ ಅವ್ರು ಏನಾದರೂ ಹಾರಿದ್ರೆ